ಎಲ್ಲ ನಮ್ಮ ಅಧಿಕಾರಿ ವರ್ಗದವ್ರಿ ಎಲ್ಲ ನಮ್ಮ ಸಹಪಾಠಿಗಳೇ ಆಗಲ್ಲ, ಅಕ್ಕ ತಂಗಿರಿ, ಅಣ್ಣ ತಂಬರಿ. ಇವತ್ತಿನ ದಿವಸ ಎಲ್ಲರೂ ನನಗೆ 13ನೇ ತಾರೀಕಂದು ಹಕ್ಕುಪತ್ರ ಹಾಗೂ ಈ ಸ್ವತ್ತಿನ ಉತ್ತಾರಗಳನ್ನು ಕೊಡುವ ಸಲುವಾಗಿ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಅಂದಿನ ದಿವಸ ಬಸಪ್ಪ ದೊಡ್ಡಮಣಿ ಅನ್ನೋನು ನಾನು ಅಧ್ಯಕ್ಷರ ಚೇಂಬರ್ನಲ್ಲಿ ಕುಂತಾಗ ಒಮ್ಮೆಲೇ ಬಂದು ನನ್ನ ಕೇಸ್ ಏನಾಗಿದೆ, ಯಾಕೆ ನೀವು ಮಾಡಿಲ್ಲ, ನೀವು ಮಾಡ್ಲಿಕ್ಕಂದ್ರೆ ನಾನು ಇನ್ನು ಹಂಗೆ ಮಾಡ್ತೀನಿ ಅನ್ನೋ ಭಾಳ ದಬಾಣಿಕೆ ಹಾಕಿದ. ಮೊದಲು ಯಾವ ಸಾವನ್ನ ಸೋಪಿಗಿಂದ ಏನೂ ಕೇಳಿಲ್ಲ, ಏನಿಲ್ಲ. ಒಮ್ಮೆ ದಬಾಣಿಕೆ ಹಾಕೋದ್ರಿಂದ ನನ್ನ ಕೇಸ್ ನಿನ್ನ ಕಡೆ ಇಲ್ಲಪ್ಪ, ಬೇರೆದವ್ರದ್ದು ಐತಿ, ಅಲ್ಲಿ ಕೇಳು, ಆರೋರು ಇರ್ತಾರೆ, ಅಧ್ಯಕ್ಷ ಇರ್ತಾರೆ, ಮೇಲಾಧಿಕಾರಿ ಇರ್ತಾರೆ, ಕೇಳಂದ್ರೆ ಅವರು ಯಾವುದಕ್ಕೂ ಇದು ಗಮನಕ್ಕೆ ಕೊಡಲಾರ್ದು ಒಮ್ಮೆನ ನನಗೆ ಅವಾಚ್ಯ ಶಬ್ದದಿಂದ ಬೇದು ಮತ್ತು ಚಪ್ಪಲಿಯಿಂದನೂ ಬಡೋದು ನನ್ನ ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಸರ್. ಈಗಿನ ತನಕ ಹೇಳುದಂದ್ರೆ ಈ ರೀತಿ ಮಾಡಿ ಭಾಳ ನನಗೆ ಹಲ್ಲೆ ಒಳಗೆ ಮಾಡಿದ. ಮುಂದೆ ಅಷ್ಟು ಬಿಡಲಿಲ್ಲ, ಮತ್ತೆ ಒಳಗೆ ಅಧ್ಯಕ್ಷರ ಕಡೆ ಬಂದು ಮತ್ತೆ ಅಲ್ಲಿ ಅಧ್ಯಕ್ಷರು ಕೇಳಿದ್ರು ನಮಗೆ, ಯಾಕೆ ಏನಾಗೈತಿ, ನಿನಗೇನು ಸಂಬಂಧ ಅದು ಕೇಸು ಅಂತ ಕೇಳಿದಾಗ, ಇಲ್ಲ ಸರ್ ನನಗೆ ಸಂಬಂಧ ಇಲ್ಲ ಈ ರೀತಿ ಮಾಡಿ ಮತ್ತೆ ಇಮಿಡಿಯೇಟ್ ಮತ್ತೆ ಅಧ್ಯಕ್ಷರ ಚೇಂಬರ್ಗೆ ಬಂದು ಮತ್ತೆ ಅಲ್ಲಿ ಚಪ್ಪಲಿಯಿಂದ ಬಡ್ದ. ಎಲ್ಲರ ಸಮಕ್ಷ ಬರೋದ್ರಿಂದ ನಮ್ಗೆ ಅನ್ಯಾಯ ಆಗಿತ್ತು. ಮತ್ತು ಆ ಕೇಸಿಗೆ ನನಗೆ ಯಾವುದೂ ಸಂಬಂಧ ಇಲ್ಲ. ಇನ್ನೊಂದು ತಮಗೆ ಹೇಳಬೇಕಂತಂದ್ರೆ ಅವಾಗ ನನಗೆ ಮನಸ್ಸಿಗೆ ಬೇಜಾರಾಗಿತ್ತು. ಯಾವುದೇ ರೀತಿ ನನಗೆ ಏನೂ ತಿಳಿಲಿಲ್ಲ, ಯಾಕಂದ್ರೆ ಜೀವನದೊಳಗೆ ನಾವು ಇದೇ ರೀತಿಯಾಗಿದ್ದು ನನಗಿದೆ ಫಸ್ಟು. ಮತ್ತು ಅಂತ ಇದ್ರೊಳಗೂ ನಾವು ಹೋಗೋ ಮನುಷ್ಯನೂ ನಾನಲ್ಲ. ಅದಕ್ಕಿಂತ ಒಂದು ಮಾತು ಹೇಳೋದಂದ್ರೆ, ಈ ಹಿಂದೆ ನಮ್ಗೆ 8-10 ವರ್ಷದಿಂದ ನಮ್ಮಲ್ಲಿ ICL ಆಫೀಸ್ಗೆ ಬರ್ತಿದ್ದ, ಕೇಳ್ತಿದ್ದ. ಅದಕ್ಕೆ ಮುಲ್ಲಾ ಅಂತ ಕೇಸ್ ವರ್ಕರ್ ರೋಡ್ ಸಂಬಂಧಪಟ್ಟಂಥದ್ದು, ಅದು ಅವಾರ್ಡ್ ಆದಾಗ ಪೇಮೆಂಟ್ ಸಲುವಾಗಿ ಬಂದಿತ್ತು. ನನಗೆ ಗೊತ್ತಿದ್ದ ಪ್ರಕಾರ ಬಂದಾಗ ಅದನ್ನು ಅವರವರಲ್ಲಿ ಡಿಸ್ಪ್ಯೂಟ್ ಇದ್ದಾಗ ಕೋರ್ಟಿಗೆ ಎಲ್ಲ ಹಣವನ್ನು ಜಮಾ ಮಾಡಿಬಿಟ್ರು. ಜಮಾ ಮಾಡಿದಾಗ ನಮ್ಮೆಲ್ಲ ಸ್ವಲ್ಪ ಮುಲ್ಲಾ ಅವರಿಗೆ ನಮಗೆ ಈ ಹಿಂದೆ ಇದ್ದಂಥ SL ಅವ್ರಿಗೂ ಅವ ಭಾಳ ದಮಾನಿಕೆ ಜಗಳ ಮಾಡಿ ಹೋದಾಗ ನಾವು ಮತ್ತೆ ಅದಕ್ಕೆ ಇದು ಮಾಡೋಣ. ಅಂದಿನಿಂದ ನಮಗೆ ಚಿತ್ರಹಿಂಸೆನೂ ಕೊಡಕೈತೆ, ನಿಂದು ಪಾಠ ಐತಿ, ನಿಂದು ಪಾಠ. ಅದ್ರ ಬಗ್ಗೆ ಯಾವುದೇ ಪಾಠ ಇಲ್ಲ, ಏನೂ ಇಲ್ಲ. ನಂದು ಮೂಲ ಕೇಸ್ ವರ್ಕರ್ ಅವ್ರು ಇರೋದ್ರಿಂದ ನಾ ಹಾಗೆ ಅಧ್ಯಕ್ಷರ ಅಧಿಕಾರಿ ಕೂಡ ಹೋಗಿಬಿಡ್ತಿದ್ದೆ. ನಾ ಅಷ್ಟೇ, ಆ ಫೈಲ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೂ ನನಗೆ ಮೇಲೆ ಪದೇ ಚಿತ್ರಹಿಂಸೆ ಮಾಡ್ತಾ ಇದ್ದ ಸರ್ ಅವನು. ಮತ್ತು ಅದು ಅಲ್ಲದ ದೂರು ಕೊಟ್ಟು ಸರ್, ಅದು ಅಲ್ಲದ ಒಂದು ನಿಮಿಷ, ಅದು ಅಲ್ಲದ ಮತ್ತು ನಮ್ಮ ಪ್ರಾಧಿಕಾರದ ಎಂಜಿನಿಯರ್ ಆದ ಹೆಬ್ಬಳ್ಳಿ ಸಾಹೇಬರು ವರ್ಕ್ ನಡೆಸುವಾಗನು ಅವ್ರ ಮೇಲೂ ದವಾಣಿಕೆ ಮಾಡಿ ಅವ್ರಿಗೆ ಬಡಿದು ಒಂದು ಇದು ಮಾಡಿದ್ರು. ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಕಂಪ್ಲೇಂಟ್ ಒಳಗೆ ಹಾಕಿದ್ರು ಅವ್ರಿಗೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ. ಪದೇ ನಮ್ಮ ಪ್ರಾಧಿಕಾರದ ಅಧಿಕಾರಿಗಳಲ್ಲಿ ಎಲ್ಲರಿಗೂ ಅವ್ನು ಚಿತ್ರಹಿಂಸೆ ಕೊಡೋದ್ರಿಂದ ಮತ್ತು ನಮಗೆ ಈ ರೀತಿ ಆಗೋದ್ರಿಂದ ಅವ್ನಿಗೆ ತಕ್ಷಣ ಶಿಕ್ಷೆ ಆಗ್ಬೇಕಂತೇಳಿ ತಮ್ಮಲ್ಲಿ ಆಧಾರಪೂರ್ವಕ ಕೇಳ್ಕೊಳ್ತೇನೆ. ಮತ್ತು ನಮ್ಮ ಪ್ರಾಧಿಕಾರದ ಎಲ್ಲ ಅಧಿಕಾರಿಗಳು ಕೊಟ್ಟು ನನಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಎಲ್ಲರಿಗೂ ನಾನು ವಿನಂತಿ ಕೊಡ್ತೇನೆ ಸರ್.